ಎಲ್ಲೂ ಹೋಗ್ಬೇಕಾಗಿಲ್ಲ, ಯಾವ ಸಿಟಿನೂ ಬೇಡ, ಯಾವ IT-BT ಕಂಪ್ನಿನೂ ಬೇಡ. ನೀವು ಕೂತಿರೋ ಜಾಗದಲ್ಲಿ, ನೀವಿರೋ ಮನೆಯಲ್ಲೇ ನಿಮ್ಮ ಅಪ್ಪ ಅಮ್ಮ ಜೊತೆ ಹಾಯಾಗಿರಿ, ಅಲ್ಲೇ ನೀವು ವರ್ಕ್ ಮಾಡೋಕ್ಕೆ ಸಾಧ್ಯ ಆರ್&ಡಿ ಕಾಮರ್ಸ್ ಮುಖಾಂತರ. ಇದು ಸಹ ನಮ್ಮದೊಂದು ಗೋಲ್ ಆಗಿದೆ. ಯಾರು ಬರಬೇಡಿ ಬೆಂಗಳೂರಿಗೆ ಅಂತ, ನಾನು ಸುಮ್ಮನೆ ಬೆಳೀತಾರೆ, ಅನಾವಶ್ಯಕ ಬೆಳೀತಾರೆ. ನಿಮ್ಮೂರನ್ನು ಬೆಳೆಸಿ, ನಿಮ್ಮೂರಲ್ಲಿ ಕೋಟ್ಯಾಧಿಪತಿಗಳಾಗಿ, ನಿಮ್ಮೂರಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಿ, ಬೆನ್ಸ್ ಕಾರಲ್ಲಿ ನಿಮ್ಮೂರಲ್ಲಿ ಓಡಾಡಿ. ಯಾಕೆ ಬೆಂಗಳೂರು ಸಿಟಿಗೆ ಬಂದ್ಬಿಟ್ಟು ಅಚೀವ್ಮೆಂಟ್ ಮಾಡಬೇಕು? ಅಪಾರ್ಚುನಿಟಿ ಸಿಗೋದು ಬೆಂಗಳೂರು ಸಿಟಿಲಿ ಮಾತ್ರನಾ, ಅಥವಾ ಬಾಂಬೆ ಆ ಕಡೆ ಮಾತ್ರನಾ, ಅಥವಾ ಫಾರಿನಲ್ಲಿ ಮಾತ್ರನಾ? ನಮ್ಮ ಹಳ್ಳಿನ ನಾವು ಮಾಡಬೇಕು. ರವಿ ಬಸ್ರು ಗೊತ್ತಲ್ಲ, ಮ್ಯೂಸಿಕ್ ಡೈರೆಕ್ಟರ್, KGF ಫಿಲಿಮ್ ಮ್ಯೂಸಿಕ್ ಡೈರೆಕ್ಟರ್. ಎಲ್ಲರೂ ಫಿಲಿಮ್ ಅಂತ ಬೆಂಗಳೂರಿಗೆ ಬಂದರು. ರವಿ ಬಸ್ರು ಸಲ್ಮಾನ್ ಖಾನ್ ಕುಂದಾಪುರ ಕರ್ಸ್ಕೊಂಡ್ರು. ಅಲ್ಲೇ ಸ್ಟುಡಿಯೋ ಮಾಡಿದ್ರು, ಅಲ್ಲೇ ಮೇಕಿಂಗ್ ಸ್ಟಾರ್ಟ್ ಮಾಡಿದ್ರು, ಅಲ್ಲೇನೆ ಮಾಡಿದ್ರು. ಈಗ ರಿಷಬ್ ಶೆಟ್ಟಿನೂ ಅದೇ ಕೆಲಸ ಮಾಡಿದ್ರು. ಅದೇ ಕುಂದಾಪುರದಲ್ಲಿ ಶೂಟಿಂಗ್ ಮಾಡೋಣ, ಅಲ್ಲೇ ಸೆಟ್ ಹಾಕೊಂಡು ಅಲ್ಲಿಗೆ ಇವ್ರನ್ನ ಯಾರಪ್ಪ ನಮ್ಮ NTR ಜೂನಿಯರ್ NTR ಕರ್ಸ್ಕೊಂಡ್ರು. ಅಂದ್ರೆ ಸಾಧ್ಯ ಇದೆ, ನಮಗೂ ಸಾಧ್ಯ ಇದೆ. ನಾವು ಬೆಳೆಯೋದಕ್ಕೆ ನಮ್ಮೂರೇ ಸಾಕು, ನಮ್ಮೂರಲ್ಲೇ ಬೆಳಿಬೋದು ಅಂತ ಸಿಟಿಗೆ ಹೋಗಿ ಬೆಳೆದು ಅಲ್ಲೇನೋ ಅಚೀವ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಆರ್&ಡಿ ಕಾಮರ್ಸ್ ಅಲ್ಲಿ ಅದೇ ಹೇಳ್ತಾ ಇರೋದು, ಆ ಸಿಸ್ಟಮೇ ಅದು ಹೇಳ್ತಾ ಇರೋದು. ನೀವು ಕೂತಿರೋ ಜಾಗದಲ್ಲಿ ಅರ್ನ್ ಮಾಡ್ಬೋದು, ಕೋಟಿಗಟ್ಟಲೆ ಅರ್ನ್ ಮಾಡ್ಬೋದು. ಯಾವ ಲಕ್ಷ ಅಲ್ಲ, ಅದು 20 ಲಕ್ಷ ಅಲ್ಲ, ಅದೆಲ್ಲ ಅಲ್ಲ, ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡ್ಬೋದು ನೀವು ಕೂತಿರೋ ಜಾಗದಲ್ಲಿ. ಅಂತ ಒಂದು ಅದ್ಭುತವಾದ ಸಿಸ್ಟಮ್. 2.5-3 ವರ್ಷದ ಒಂದು ಸ್ಟ್ರಗಲ್, ಆ ಸ್ಟ್ರಕ್ಚರ್ ರೆಡಿ ಮಾಡೋದಕ್ಕಾಗಲಿ, ಸಾಫ್ಟ್ವೇರ್ ಅವರ ಡಿಸ್ಕಷನ್ ಮಾಡಿ ಅದನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸೋದಕ್ಕಾಗಲಿ 2.5-3 ವರ್ಷ ಸ್ಟ್ರಗಲ್ ಮಾಡಿದ್ದೀವಿ. ಏನು ಕೆಲಸನೇ ಮಾಡಿದ್ರೆ ಡಿಪೆಂಡ್ ಅದ್ರ ಮೇಲೆ ಆಗ್ಬಿಟ್ಟು ಏನಾದರೂ ಮಾಡಬೇಕು ಅಂತ ಕೂತ್ಕೊಂಡು ಮಾಡಿ. ಅಂದರೆ ನಾವು 10 ಜೊತೆ 11ನೇ ಕಂಪನಿ ಆಗಬಾರ್ದು, 10 ಜೊತೆ 11ನೇ ವ್ಯಕ್ತಿ ಆಗಬಾರ್ದು. ಮಾಡಿದ್ರೆ ವ್ಯಕ್ತಿತ್ವದಲ್ಲಿ, ಕಂಪನಿಯಲ್ಲಿ ಎಲ್ಲದರಲ್ಲೂ ಒಂದು ಡಿಫ್ರೆಂಟ್ ಆಗಿರೋದು ಬೇಕು ಅಂತಾನೆ ಮಾಡಿದ್ರು. ನೆಟ್ವರ್ಕ್ ಕಂಪನಿಗಳು ಯಾಕೆ ಇಷ್ಟೊಂದು ಬೆಳೀತಾ ಇದೆ ಅಂತ ಹೇಳಿದ್ರೆ, ಅದರ ಸಿಸ್ಟಮು ಎಲ್ಲರಿಗೂ ಗೊತ್ತು. ಪ್ರತಿಯೊಬ್ಬ ನಮ್ಮಲ್ಲಿ ಈಗ ತಾನೇ ನೆಟ್ವರ್ಕ್ ಸ್ಟಾರ್ಟ್ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಗೂ ಸಿಸ್ಟಮ್ ಗೊತ್ತು. ನೀವು ಜಾಯ್ನ್ ಆಗು, 5,000 ಕಟ್ಟು, ಇದನ್ನು ಸೇರಿಸು, ಆಮೇಲೆ ಟೀಮ್ ಬೆಳೆಸು, ಇಷ್ಟೇ ಅಲ್ಲ ಇರೋದು. ಪ್ಯಾಕೇಜ್ ಬೇರೆ ಇರ್ಬೋದು, ಇನ್ಕಮ್ ಬೇರೆ ಇರ್ಬೋದು, ಪ್ರಾಡಕ್ಟ್ ಬೇರೆ ಇರ್ಬೋದು. ಆದರೆ ಇದು ಎಲ್ಲದಕ್ಕಿಂತ ನಾನು ಅವಾಗ ಹೇಳೋದಂದ್ರೆ ಆರ್&ಡಿ ಕಾಮರ್ಸ್ ಸಿಸ್ಟಮ್ ಇಂಡಿಯಾದಲ್ಲೇ ಇನ್ನು ಬರೋದು ಸಾಧ್ಯ ಇದೆ, ಬರೋದು ಇಲ್ಲ. ಇದರ ಸಿಸ್ಟಮ್ ಯಾರು ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಅದು ಇಂಟರ್ನಲ್ಲಿ ಗೊತ್ತಿರೋದು ನನ್ನ ಸಾಫ್ಟ್ವೇರ್ ಅವ್ರಿಗೆ ಮಾತ್ರ, ಯಾರಿಗೂ ಅದು ರಿವೀಲೇ ಮಾಡಿಲ್ಲ. ಆರ್&ಡಿ ಕಾಮರ್ಸ್ ಖಂಡಿತ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ 3 ವರ್ಷ ಅಂತ ಹೇಳಿದ್ರು